ತಗ್ಸಿ ಇದು ಎಕರೆಗೆ 8ರಿಂದ 10 ಕ್ವಿಂಟಲ್ ಆಗ್ಬೋದು ರೀ ಮಿನಿಮಮ್ ಅಷ್ಟೇ ಬರ್ತಾವೆ ಸರ್. ಭಾರಿ ಬಂದದ ಸರ್. ಹಾಂ ಭಾರಿ ಬಂದದ್ರಿ. ಹಾಂ ಬೆಂಚಸ್ ಇದೆ ನೋಡಿ ಸರ್. ಸರ್ ಪಂಡಿಗಳು ಭಾಳ ಬಂದ. ಹಾಂ ರೀ ಬಿಲ್ಕುಲ್ ಸರ್. ಇವು ಸ್ವಲ್ಪ ತೋರಿಸಿ ಸರ್ ಪಂಡಿ. ಇವು ಫಸ್ಟ್ ಕಟ್ಟಿಂಗ್ ಇಲ್ಲಿಗೆ ಸರ್. ಹಾಂ ಹಾಂ. 2ನೇ ಕಟ್ಟಿಂಗ್ ಇಲ್ಲಿ ರೀ. ಹಾಂ ಹಾಂ ಹಾಂ. 3ನೇ ಕಟ್ಟಿ ಇಲ್ಲಿ ಮ್ಯಾಗ ಅದ ರೀ. ಮಾಲ ಅದ ಸರ್. ಹಾಂ ರೀ ನೋಡಿರಿ ಪಂಡಿಗಳು ಎಷ್ಟು ಬಂದ ಒಂದು ಗಿಡಕ್ಕೆ ನೋಡಿ ಸರ್ ಇವೆಲ್ಲ. ಹಾಂ ರೀ ಭಾರಿ ಬಂದ ನೋಡಿ ಸರ್. ಹಲೋ ಸ್ನೇಹಿತರೆ, ನೀವು ಸ್ವಾಗತ ಸಹಲ್ ಕೃಷಿಗೆ. ನಾನು ನಿಮ್ಮ ಸ್ನೇಹಿತ ರಾಘು ಮಾತಾಡೋದು. ಸ್ನೇಹಿತರೆ, ಈಗ ನಾವು ಇರುತ್ತೆ ಸರ್. ಸ್ನೇಹಿತರೆ, ಲಾಸ್ಟ್ ಟೈಮ್ ನಾವು ಸರ್ದು ಆ್ಯಕ್ಚುಲಿ ಇವತ್ತು ನಾವು ಸಂಜು ಸರ್ದು ಹೊಲ್ಲಾಗಿದ್ದೀವಿ. ಸ್ಪೆಷಲಿ ಹೇಳಬೇಕಂದ್ರೆ ಇದು ನಿರ್ಣ ಗ್ರಾಮ ಐತೆ. ಆ್ಯಕ್ಚುಲಿ ಇದು ಹುಮನಾಬಾದ್ ತಾಲೂಕು, ಜಿಲ್ಲೆ ಬೀದರಲ್ಲಿ. ಲಾಸ್ಟ್ ಟೈಮ್ ಒಳಗೆ ನಾವು ಸರ್ದು ಆ್ಯಕ್ಚುಲಿ ಚಂಡಿ ಚೂಟ ಟೈಮ್ನಾಗ, ಬಿತ್ತನೆ ಟೈಮ್ನಾಗ ಮತ್ತು ಚಂಡಿ ಚೂಟ ಟೈಮ್ನಾಗ ಒಂದು ವಿಡಿಯೋ ಮಾಡಿದ್ವಿ ಆ್ಯಕ್ಚುಲಿ. ಅವಾಗ ಆ ಟೈಮ್ನಾಗ 45 ದಿವಸಿಗೆ ಒಂದು ಸರ್ತಿ ಸರ್ ಚಂಡಿ ಚುಟ್ಲತ್ತಿರು. ಆ ಟೈಮ್ನಾಗೆ ನಾವು ಬಂದಿದ್ವಿ ಆ್ಯಕ್ಚುಲಿ. ಬಂದಿದ್ಮೇಲೆ ಈಗ ನಾವು ಈಗ ಪ್ರೆಸೆಂಟಾಗಿ ಹೇಳಬೇಕಂದ್ರೆ ಈಗ ನವಂಬರ್ ಇದೆ. ನವಂಬರ್ ಆಮೇಲೆ ಆಲ್ಮೋಸ್ಟ್ 18 ತಾರೀಕು ಆ್ಯಕ್ಚುಲಿ ಇವತ್ತು ಹೇಳಬೇಕಂದ್ರೆ ಸರ್ದು ತೊಗರಿ ನೋಡೋಕೆ ಬಂದಿದ್ದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಸರ್ ಫುಲ್ ಪರ್ಫೆಕ್ಟಾಗಿ ಮಾಡ್ಯಾರ. ಏನೇನು ಮಾಡ್ಯಾರ ಅಂತೇಳಿ ಸರ್ ಬಾಯ್ಲಿಂದ ಕೇಳೋಣ ಆ್ಯಕ್ಚುಲಿ ಅವ್ರದ್ದು. ಆಮೇಲೆ ಅವ್ರು ಏನೇನು ಪ್ರಾಕ್ಟೀಸ್ ಮಾಡ್ಯಾರ ಅಂತ ಹೇಳಿ ನಿಮ್ಗೆ ಈ ವಿಡಿಯೋಲಿ ತೋರಿಸ್ತೀವಿ. ಆಮೇಲೆ ಪ್ಲೀಸ್ ಇದು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ರೈತರ ಜೊತೆ ಶೇರ್ ಮಾಡಿರಿ. ಆಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಫೇಸ್ಬುಕ್ ಪೇಜ್ ಅಥವಾ ಇನ್ಸ್ಟಾಗ್ರಾಮ್ ಪೇಜ್ ನೋಡ್ತೀರಿ ಅಥವಾ ಲಿಂಕ್ಡ್ಇನ್ ಪೇಜ್ ನೋಡ್ತಿದ್ರೆ ಫಾಲೋ ಮಾಡಿರಿ. ಸೊ ಈಗ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಿಮ್ಮದು ಕಿರು ಪರಿಚಯ ನಮ್ಮ ರೈತರಿಗೆ ಹೇಳಿರಿ ಸರ್. ನಮ್ಮದು ಇದು ವಿಡಿಯೋ ಮಾಡಿ ಉದ್ದೇಶ ಏನಂದ್ರೆ ನಮ್ಮ ರೈತರಿಂದ ರೈತರಿಗೆ ಗೊತ್ತಾಗಬೇಕಂತೇಳಿ. ಹೌದಾ? ನಮ್ಮ ಟೆಕ್ನಾಲಜಿಗಳು ಭಾಳ ಅದಾವೆ ರೀ, ಆದರೆ ನಮ್ಮ ರೈತರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಈ ವಿಡಿಯೋ ಮಾಡಿ ಉದ್ದೇಶ ಏನಂದ್ರೆ ನಮ್ಮ ರೈತರಿಂದ ರೈತರಿಗೆ ಗೊತ್ತಾಗಬೇಕು. ನೀವು ಏನೇನು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳಿ ನಮ್ಮ ರೈತರಿಗೆ ಡೀಟೇಲಾಗಿ ಸ್ವಲ್ಪ ಹೇಳಿರಿ ಸರ್. ಆಮೇಲೆ ಅದಕ್ಕಿಂತ ಮುಂಚೆ ನಿಮ್ಮ ಕಿರು ಪರಿಚಯ ಹೇಳಿರಿ. ನಿಮ್ಮ ಊರು ಯಾವುದು, ಗ್ರಾಮ ಯಾವುದು, ಆಮೇಲೆ ಎಷ್ಟು ವರ್ಷದಿಂದ ಮಾಡ್ತೀರಿ ಅಂತ ಹೇಳಿ. ಆಯ್ತು ಸರ್. ನನ್ನ ಹೆಸರು ಸಂಜೀವ್ ಕುಮಾರ್ ಅಂತ ಸರ್. ಹಾಂ ಸರ್. ನಾವು ನಿರ್ಣ ಗ್ರಾಮ ಅದು ರೀ, ಚಿಡಗುಪ್ಪ ತಾಲೂಕು. ಅದಕ್ಕೆ ಜಿಲ್ಲೆ ಬೀದರ್. ಓಕೆ ಸರ್. ನಾನು ಇದು ಮಾಡತ್ತಿ ಮಿನಿಮಮ್ 8ರಿಂದ 10 ವರ್ಷ ಆಯ್ತು ಸರ್. ತೊಗರಿ ಮಾಡ್ತೀವಿ ಸರ್. ಓಕೆ ಸರ್. ಹಾಂ. ತೊಗರಿ ಮಾಡತ್ತೆ 10 ವರ್ಷ ಆಯಿತು. ಆದರೂ ಈ ಥರ ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ. ಇದು ಹೊಸ ಸಿಸ್ಟಮ್ ಮಾಡಿದ್ದೀನಿ ರೀ. ಬಟ್ ವರ್ಷ ಕಟ್ಟಿಂಗ್ ಇದು ಎಲ್ಲ ಬ್ರೆಂಚಸ್ ಕಟ್ ಮಾಡೋದು ಜರ ಕಮ್ಮಿ ಮಾಡ್ತಿದ್ದ. ಹಾಂ ಸರ್. ಈ ವರ್ಷ 3 ಸರ್ತಿ ಕಟ್ಟಿಂಗ್ ಮಾಡಿದ್ದೀನಿ ರೀ. 3 ಸರ್ತಿ ಏನು ಸರ್? ಹಾಂ ರೀ 3 ಸರ್ತಿ. ಓಕೆ, ಅಂದರೆ ಚಂಡಿ ಚೂಟ ಸರ್. ಹಾಂ ಚಂಡಿ ಚೂಟ. ಓಕೆ. ಸೊ ಅದಕ್ಕೆ ಸರ್ ಡೈರೆಕ್ಟ್ ಚಂಡಿ ಚೂಟ ಬದಲಿ ಫಸ್ಟಿಗೆ ಸರ್ ನೀವು ಯಾವ ಟೈಮ್ನಾಗ ಬಿತ್ತೀರಿ ಸರ್? ನಾವು ಮೇ 18 ಬಿತ್ತಣಿಕೆ ಮಾಡಿದ್ದೇವೆ ಸರ್. ಮೇ 18. ಹಾಂ ಮೇ 18 2025. ಹಾಂ 2000. ಅದ್ರ ಬಾದ್ 45 ಹಿಂಗ ಬ್ರೆಂಚಸ್ ಕಟ್ ಮಾಡಕ್ ಚಾಲು ಮಾಡಿದ್ರಿ. 45 48 ಈಗ ಬಿತ್ತದ ಟೈಮ್ನಲ್ಲಿ ಸರ್, ಬಿತ್ತದ ಟೈಮ್ನಾಗ ಯಾವ್ದು ಬೀಜ ಯಾವ್ದು ತೊಗೊಂಡ್ರಿ ಸರ್? ಇದು ನಾವು ಬಿತ್ತ ಟೈಮಿನಾಗ ಇದು ದಫ್ತರಿ ಅಂತ ಹೊಸದ್ರಿ, ಮಹಾರಾಷ್ಟ್ರ ಸೀಡ್ಸ್ ಅದ ರೀ. ಮಹಾರಾಷ್ಟ್ರ ಸೀಡ್ಸ್. ಎಕರೆಗೆ ಎಷ್ಟು ಹಾಕಿರಿ ಸರ್ ಬೀಜ? ಇದು ಎಕರೆಗೆ ಖಾಲಿ 1 kg 200 ಗ್ರಾಮ್ ಹಾಕಿದ್ರಿ. 1 kg 200 ಗ್ರಾಮ್ ಎಕರೆಗೆ ಅಷ್ಟೇ. ಹಂಗಂದ್ರೆ ಸ್ಪೇಸಿಂಗ್ ಎಷ್ಟು ಇಟ್ಟಿರಿ ಸರ್? ಇದು ಫೇಸ್ಲಿಂದ ಎಷ್ಟು 8.5 9 ಫೀಟ್ ಬರ್ತರಿ. ಸಾಲಿನ ಸಾಲ 8.5. ಹಾಂ ರೀ 8.5. ಮತ್ತೆ ಗಿಡದಿಂದ ಗಿಡಕ್ಕೆ 1.5 ಫೀಟ್. 1.5 ಫೀಟ್ ಇದೆ ಸರ್. ಓಕೆ. ಅಂದ್ರೆ ಅದಕ್ಕೆ ಬೀಜೋಪಚಾರ ನೀವು ಮಾಡಿದ್ರಿ ಮುಂಚೆ? ಇಲ್ಲ ಅಲ್ಲ ಕಂಪ್ನಿದವರೇ ಮಾಡ್ಕೊಡ್ತಾರೆ. ಅದು ಅದರೊಳಗೆ ಪಾಕೆಟ್ನಾಗ ಐತ್ರಿ ಬೀಜೋಪಚಾರ. ಓಕೆ. ಒಳಗೊಂದು ಬಿದ್ದೈತ್ರಿ. ಯಾಕಂದ್ರೆ ಸರ್ ಈಗ ಪ್ರೆಸೆಂಟ್ಲಿ ಸರ್, ಯಾಕಂದ್ರೆ ಮಳೆ ಈಗ ಬಿದ್ದಿದ್ದು ಭಾಳ ರೀ ಈ ಸರ್ತಿ. ಹೌದಾ? ಈಗ ನಮ್ಮ ಎಲ್ಲ ರೈತರಿಗೆ ನಾವು ವಿಸಿಟ್ ಮಾಡಿದಾಗ ಅಲ್ಲಿ ರೋಗಗಳು ಬದ್ದಾವ ಸರ್. ಸೊ ಅಂಥವು ಏನಾರು ರೋಗ ನಿಮಗೆ ಕಂಡವ ಸರ್? ಇಲ್ಲ, ನನಗರ ಈ ವರ್ಷ ರೋಗ ಬಂದಿಲ್ರಿ. ಅಂದ್ರೆ ಸ್ಪೆಷಲಿ ಬೀಜೋಪಚಾರ ಮಾಡಿವ. ಅದ್ರ ಬಾದ ಏನ್ ಮಾಡಿದೆ, ಕಟಿಂಗ್ 45 ಭಾಗ ಕಟಿಂಗ್ ಮಾಡಿದ ಮ್ಯಾಗ ಒಂದ್ ಸರ್ತಿಗೆ ಸ್ಪ್ರೇ ಇದು 12-16 ಒಂದ್ ಥೋಡೆ ಲೈಟ್ ಯೂರಿಯಾ. 12-16 ಯಾವ ಟೈಮ್ನ ಹಾಕಿರಿ ಸರ್? ನಾವು ಆಗಸ್ಟ್ದಾಗ ಮಾಡಿದೇವ್ರಿ. ಆಗಸ್ಟ್ನ ಹಾಕಿರಿ? ಆಗಸ್ಟ್ನ ಲೈಟ್ ಆಗಿ ಕೊಟ್ಟಿದೇವ್ರಿ. ಅಂದ್ರೆ ಮೇ ಟೈಮ್ನಾಗ ನೀವು ಬಿತ್ತ ಟೈಮ್ನಾಗ ಏನು ಹಾಕಿಲ್ಲ, ಖಾಲಿ ಬಿತ್ತಿದ್ರಿ. ಅದು ಕೈಲಿಂದ ಉರ್ಸಿದ್ರಿ? ಕೈಲಿಂದ ಉರ್ಸಿದ್ರಿ. ಓಕೆ ಸರ್. ಅಂಡ್ ಸೀಡ್ ಡಿಬ್ಲರ್ ನಮ್ಮ ಕಡೆ ಸೀಡ್ ಡಿಬ್ಲರ್ಸ್ ಅಂತವನು ಇಲ್ಲ ಕೈಲಿಂದ ಉರ್ಸಿರಿ ಸರ್. ಈಗ ಕೈಲಿಂದ ಉರ್ಸಿದ್ಮೇಲೆ ಗೊಬ್ಬರ ಏನು ಹಾಕಿಲ್ಲ ನೀವು? ಇಲ್ಲ. ಮತ್ತೆ ಎಷ್ಟು ದಿನ ಗ್ಯಾಪ್ದಾಗ ಹಾಕಿರಿ ಸರ್ ಗೊಬ್ಬರ? ನಾವು ಮಿನಿಮಮ್ 70. ಯಾವ ತಿಂಗಳು ಹಾಕಿರಿ ಸರ್? ಆಗಸ್ಟ್ ಅಂದ್ರೆ 2 ತಿಂಗಳು ಆದ್ಮೇಲೆ ಹಾಕಿರಿ. ಈಗ ಆ ಟೈಮ್ನಾಗ ಗೊಬ್ಬರ ಯಾವ್ದು ಹಾಕಿರಿ ಸರ್? ನಾವು 12-16 ಥೋಡೆ ಯೂರಿಯಾ ರೀ. 12-16 ಮತ್ತು ಥೋಡೆ ಯೂರಿಯಾ. ಎಷ್ಟು ಪ್ಯಾಕೆಟ್ ಹಾಕಿರಿ ಅಂದ 1 ಎಕರೆಗೆ ಅಂದಾಜು? 1 ಎಕರೆ ಹಂಗೇನು ಒಂದು ಎಕರೆಗೆ 1 ಚೀಲ ಬಿ ಸುತ್ತಮುತ್ತ ಬಿದ್ದರಿ. 1 ಚೀಲ ಸುತ್ತಮುತ್ತ 50 kg ಚೀಲ 2 ಮಿಕ್ಸ್ ಮಾಡಿ. ಹೌದು ಸರ್. ಅದಕ್ಕೆ ಡೈರೆಕ್ಟ್ ಗಿಡ ಮೇಲೆ ಹಾಕಿ? ಗಿಡ ಮೇಲೆ ಸುತ್ತಮುತ್ತ ಹಿಂಗ ಹಾಕಿ ಇದು ಮಾಡಿ. ಓಕೆ ಸರ್. ಎಲ್ಲ ಕಡೆ ಚೆಲ್ಲಿಲ್ರಿ. ಇದ್ರ ನಡುವೆ ಏನಾರ ಬೇರೆ ಬೆಳೆ ಏನಾರ ಹಾಕಿದ್ರೆ? ಇಲ್ಲ, ಅಂತರ್ ಬೆಳೆ ಏನಿಲ್ಲ, ಖಾಲಿ ತೊಗರಿ ಅಷ್ಟೇ ಸರ್. ತೊಗರಿ ಅಷ್ಟೇ. ಓಕೆ ಸರ್. ಈಗ ತೊಗರಿ ಆಯ್ತು ಸರ್. ಈಗ ತೊಗರಿ ಆದ್ಮೇಲೆ ಚಂಡಿ ಯಾವಾಗ ಚುಟ್ಟಿ? 48 ದಿನಕ್ಕೆ ರೀ. 48 ದಿವಸಕ್ಕೆ ಒಂದ್ಸರ್ತಿ ಫಸ್ಟ್ ಚುಟ್ಟಿ. ಆಮೇಲೆ ಅದ್ರ ಆದ್ಮೇಲೆ ಸರ್? ಅದು ಆದ್ಮೇಲೆ 70 2 ಕಮ್ಮಿ 70 68
60-70 ದಿವಸ ಚುಟ್ರಿ ಅಂದ್ರೆ 2 ಸರ್ತಿ ಚುಟ್ರಿ 3 ಸರ್ತಿ 3 ಸರ್ತಿ ರೀ ಒಂದು 90-95 ದಿನಕ್ಕೆ ರೀ 99 ದಿನ 3 ಸರ್ತಿ ಕಟಿಂಗ್ ಹೌದೇನ್ರಿ 90 ದಿವಸಿಗೆ ಒಂದ್ ಸರ್ತಿ 45 ಒಂದ್ ಸರ್ತಿ 60 ದಿವಸ 70 ದಿವಸಿಗೆ ಒಂದ್ ಸರ್ತಿ 45 70 90 48 ದಿನ 65 90 ಡೇಸ್ ರೀ 90 ಡೇಸ್ ಇವು 3 ಸರ್ತಿ ಚುಟ್ಟಿದ್ರಿ ಯಾಕಂದ್ರೆ ಸರಿ ಬೆಳೆ ಭಾಳ ಚೆನ್ನಾಗಿ ಬಂದದ್ರಿ ನಾನು ನೋಡಿದ ಪ್ರಕಾರ ಕೆಳಗೆ ಬ್ರಾಂಚಸ್ಗಳು ನಿಮ್ಗೆ ಭಾಳ ಚೆನ್ನಾಗಿ ಬಂದ ರೈತರು ನಿಮ್ಗೆ ತೋರಿಸ್ತೀನಿ ನಾ ಬ್ರಾಂಚಸ್ಗಳು ಹೆಂಗೆ ಬಂದ ಫಂಟಿಗಳು ನಿಮ್ಗೆ ತೋರಿಸ್ತೀನಿ ನಾನು ಸರ್ ಅದು ಆಯ್ತು ರೀ ಅದ್ರ ಆದ್ಮೇಲೆ ಇದು ನೀರಾವರಿ ಲ್ಯಾಟ್ರಲ್ ನೋಡ್ತೀನಿ ಸರ್ ಡ್ರಿಪ್ಗಳು ನೋಡ್ತೀನಿ ಇದು ಕಂಟಿನ್ಯೂ ಬೆಳತ್ತೀರಿ ಈಗ ಚಾಲು ಮಾಡಿದ್ರಿ ಈಗ ಚಾಲು ಮಾಡಿ ಅಂದ್ರೆ ಇದು ಯಾವಾಗ ಕಂಟಿನ್ಯೂ ನೀರು ಬಿಡಬಾರ್ದ್ರಿ ನೀರು ಬಿಟ್ರೆ ಹೆಚ್ಚಾದ್ರ ಗೊಡ್ಡ ರೋಗ ಆಯ್ತರಿ ತಿರ್ಗ್ಲಾ ಚಾಲು ಆಯ್ತರಿ ಸಪೋಸ್ ನೀರ್ ಕಡಿಮೆ ಇತ್ತಂದ್ರೆ ಆ ಟೈಮ್ನಾಗ ಸರ್ ಯಾಕಂದ್ರೆ ಇವತ್ತು ನೀರ್ ಬಿಟ್ಟಿದ ಡ್ರಿಪ್ ಬಿಟ್ಟಿದ ಹೌದೇನ್ ಸರ್ ಅವಾಗ ಸ್ವಲ್ಪ ನೀರ್ ಕಡಿಮೆ ಲೈಟ್ ಕೊಡ್ಬೇಕ್ರಿ 3 ದಿನಕ್ಕೆ 4 ದಿನ ಒಮ್ಮೊಮ್ಮೆ ಕೊಡ್ಬೇಕು ಇದು ಯಾವ ಸ್ಟೇಜ್ ನಾಗ ಕೊಡ್ಬೇಕು ಸರ್ ರೈತರಿಗೆ ಈಗ ಪೂರಾ ಹೂವು ಏನು ಮಗ್ಗಿ ಇರ್ತಾವಲ್ರಿ ಆ ಟೈಮ್ನಾಗ ಇದು ಮಾಡ್ಬೇಕ್ರಿ ನೀರು ಅವಾಗ ಹಿಡಿದು ಚಾಲು ಮಾಡ್ಬೇಕು ಅವಾಗಿಂದ ಚಾಲು ಮಾಡ್ಬೇಕ್ರಿ ಅಂದ್ರೆ ಎಷ್ಟು ದಿವಸ ಗ್ಯಾಪಿಗೆ ಸರ್ ಈಗ 8 ದಿವಸ ಗ್ಯಾಪಿಗೆ ಬಿಟ್ರಿ ಬೇರೆಯವರಿಗೆಲ್ಲ ಈಗ 1 ದಿನ ಬಿಟ್ಟು ಅಂದ್ರೆ 2-3 ದಿನ ಮಾಡ್ಬೇಕು ಮಿನಿಮಮ್ ಒಂದು 2 ಗಂಟೆ 3 ಗಂಟೆ ಕೊಡ್ಬೇಕು ನೀರು ತೋಲ್ ಕೊಡ್ಬೇಡ್ರಿ ಲೈಟ್ ಸರ್ ಓಕೆ ಸರ್ ಈಗ ಸರ್ ಇನ್ನೊಂದು ಸರ್ ಈಗ ಫಸ್ಟ್ ಈಗ ಸರ್ ಎಲ್ಲ ಬೀಜೋಪಚಾರ ಮಾಡಿದ್ರಿ ಬೀಜ ಯಾವ್ದಂತ ಹೇಳಿದ್ರಿ ಸರ್ ಈಗ ಸ್ಪೇಸಿಂಗ್ ಹೇಳಿದ್ರಿ ಇದಕ್ಕೆ ಫಸ್ಟ್ ಡೋಸ್ ಯಾವ್ದು ಎಣ್ಣೆ ಯಾವ್ದು ಹಿಡಿದ್ರಿ ಸರ್ ನಾವು ಪ್ರೊಫೆನಫಾಸ್ ಅಂತ ಸೆಲಕ್ರಾನ್ ಫಸ್ಟ್ ಡೋಸಿಗೆ ಅದು ಯಾವ ತಿಂಗಳಾಗ ಹೊಡ್ರಿ ಸರ್ ನಾವು ಈಗ ಅಕ್ಟೋಬರ್ ಲಾಸ್ಟ್ ವೀಕ್ದಾಗ ರೀ ಅಕ್ಟೋಬರ್ ತನಕ ನೀವು ಏನು ಹಾಕಿ ಖಾಲಿ ಗೊಬ್ಬರ ಬಿಟ್ಟರೆ ಅಷ್ಟೇ ಅಕ್ಟೋಬರ್ ಹಾಕಿರಿ ಸರ್ ಈಗ ಸೆಕೆಂಡ್ ಡೋಸ್ ಯಾವ್ದು ಹಾಕಿರಿ ಸರ್ ಸೆಕೆಂಡ್ ಡೋಸ್ ಈಗ ಪಲ್ಸ್ ಮ್ಯಾಜಿಕ್ ಪಲ್ಸ್ ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರದಿಂದ KVK ತರಿಸಿದ್ರಿ ಗುಲ್ಬರ್ಗ ಅಂದ್ರೆ ಇದೇ ಪಲ್ಸ್ ಮ್ಯಾಜಿಕ್ ಇದೇ ಪಲ್ಸ್ ಇದ್ರ ಜೊತೆ ಯಾವ್ದು ಹಾಕಿರಿ ಸರ್ ಇದರ ಭದ್ರಾ ಅಂತ ಹೇಳೋದು ಒಂದು ಇನ್ಸೆಕ್ಟಿಸೈಡ್ ಅದ ರೀ ಇನ್ಸೆಕ್ಟಿಸೈಡ್ ಓಕೆ ಸರ್ ಇದೇ ಪಲ್ಸ್ ಮ್ಯಾಜಿಕ್ ಈ ವರ್ಷ ಏನು ಹುಳ ಎಲ್ಲ ಏನು ಇಲ್ರಿ ಅದ್ರ ಸಲಕ ಸುಮ್ಮನೆ ಲೈಟಾಗಿ ಇದು ಹೊಡೆದಿವ್ರಿ ಇಲ್ಲಿ ಸರ್ ಈಗ ಫಸ್ಟ್ ಏನು ಡೋಸ್ ಹೊಡ್ತಿರಲ್ಲ ಫಸ್ಟ್ ಅದ್ರ ಜೊತೆ ಏನಾರ PGR ಪ್ರೊಮೋ ಪ್ಲಾನ್ ಗ್ರೋತ್ ಪ್ರೊಮೋಟರ್ ಏನಾರ ಹಾಕಿರ ಅದು ಫಸ್ಟ್ ಟೈಮ್ ಹಾಕಿದ್ರಿ ಫಸ್ಟ್ ಹಾಕಿದ್ರಿ ಫ್ಲವರ್ ಸಲಕ್ ಹಾಕಿದ್ರಿ ಫ್ಲವರ್ ಸರಿಯಾಗಿ ಬರ್ಬೇಕಂತ ಹೇಳಿ ಹೌದಾ ಈಗ ಸೆಕೆಂಡ್ ಡೋಸ್ ಅಂದ್ರೆ ಮತ್ತೆ ಇನ್ನೊಂದು ಇನ್ಸೆಕ್ಟಿಸೈಡ್ ಮತ್ತೆ ಈಗ ಇದು ಪಲ್ಸ್ ಮ್ಯಾಜಿಕ್ ಹೊಡೆದಿದ್ಕ ಏನಾರ ಎಫೆಕ್ಟ್ ಕಂಡ ಬಿಲ್ಕುಲ್ 100% ರಿಸಲ್ಟ್ ಅದ ರೀ ಆ ರಿಸಲ್ಟ್ ಅಂದ್ರೆ ಇದು ಇದೊಳಗೆ ಹೂವು ಉದ್ರ ನಿಂತರಿ ಇವೆಲ್ಲ ಬ್ರಾಂಚಸ್ ಗಳೆಲ್ಲ ಇದು ಗ್ರೋತ್ ಆಗ್ಯಾವ್ರಿ ಎಲ್ಲ ಇವೆಲ್ಲ ಬ್ರಾಂಚಸ್ ಗ್ರೋತ್ ಆಗ್ಯಾವ್ರಿ ಎಲ್ಲ ಓಕೆ ಸರ್ ಇದರಿಂದ ಮೇನ್ ಅಂದ್ರೆ ಪಲ್ಸ್ ಮ್ಯಾಜಿಕ್ ಇನ್ನ ಮತ್ತೆ 15 ದಿನಕ್ಕೆ ಮತ್ತೊಮ್ಮೆ ಹೊಡಿಬೇಕ್ರಿ ಅಂದ್ರೆ 2 ಸರ್ತಿ ಹೊಡಿಬೇಕು 2 ಸರ್ತಿ ಸ್ಪ್ರೇ ಮಾಡ್ಬೇಕು ಇದಕ್ಕೆ ಪಲ್ಸ್ ಮ್ಯಾಜಿಕ್ ಅಂದ್ರೆ 1 ಎಕರೆ ಎಷ್ಟು ಡೋಸ್ ಅಂತ ಹೇಳ್ಯಾರ ಸರ್ ನಿಮಗೆ 1 ಎಕರೆಗೆ ಇದು 1 ಪ್ಯಾಕೆಟ್ ಒಂದು ಇದು ಅರ್ಧ ಹಾಕಿದ್ರೆ ಫುಲ್ ಹಾಕಿದ್ರಿ ಆಮೇಲೆ ಇನ್ನೊಂದು 1 ಪ್ಯಾಕೆಟ್ ಮತ್ತೊಂದು ಅಂದ್ರೆ ಇದು 2 kg ಇದ್ರೆ ಟೋಟಲ್ 4 kg ಹಾಕಿರಿ ಇಲ್ಲ 2 kg ಇದೆ ಇದು ಒಂದ್ ಬೆಲ್ಲರ್ಕ್ ಒಂದೇ ಹಾಕ್ಬೇಕ್ರಿ ಒಂದ್ ಬೇರೆ 1 ಎಕರೆ ಐತ್ರಿ 1 ಎಕರೆ ಅಂದ್ರೆ ಇನ್ನು 2 ಸರ್ತಿ ರೆಕಮೆಂಡೇಶನ್ ಹೇಳ್ಯಾರ ನಿಮಗೆ 2 ಸರ್ತಿ ಅಂದ್ರೆ 4 kg 4 kg ಸ್ನೇಹಿತರೆ ಆ್ಯಕ್ಚುಲಿ ಇದ್ರೊಳಗೆ ಪಲ್ಸ್ ಮ್ಯಾಜಿಕ್ ಜೊತೆ PGRನೂ ಅದ ಗ್ರೋತ್ ಪ್ರಮೋಟರ್ ಅದ ಮತ್ತು ಸ್ಪೇರ್ ಸಲುವಾಗಿ ಆಮೇಲೆ ಇದ್ರ ಹಾಕಿದ ಮೇಲೆ ಸರ್ ಇದಕ್ಕೆ ಹೂವು ಉದ ಸ್ಟಾಪ್ ಎಲ್ಲ ಸ್ಟಾಪ್ ಆಗಿ ಬ್ರೇಕ್ ಆಗ್ಯಾರಿ ಬಿಲ್ಕುಲ್ ಗ್ರೋತ್ ಆಗ್ಯಾವ್ರಿ ಯಾಕಂದ್ರೆ ಸರ್ ಈಗ ಸ್ಪೆಷಲಿ ಹೇಳ್ಬೇಕಂದ್ರೆ ಥಂಡಿ ಟೈಮ್ನಾಗ ಈಗ ಪ್ರೆಸೆಂಟ್ನಾಗ ಹೇಳ್ಬೇಕಂದ್ರೆ ಈಗ ನಮ್ಮ ಕಡೆ ಆರ್ಗಾನಿಕ್ ಕಾರ್ಬನ್ ಅಂತ ಹೇಳ್ತೇವೆ ಸರ್ OC ಅಂತ ಹೇಳ್ತೇವೆ OC ಏನಾಗದ ಭಾಳ ಕಡಿಮೆ ಆಗೈತೆ ಸರ್ ಬಿಲೋ 0.5 ಆಗೈತೆ ರೀ ಉದ್ದೇಶ ನಿಮ್ಗೆ ಹೇಳ್ತೀನಿ ರೀ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಗೆ ಖುನ ಇರ್ತದ ನಮ್ಮ ರೈತರಿಗೆ ಗೊತ್ತಾಗಬೇಕಂತ ಹೇಳಿ ಆ ಓಸಿಲಿಂದ ಏನಾಗತ್ತೆ ಅಂದ್ರೆ ನಮ್ಮ ಭೂಮಿ ಒಳಗೆ ಥಂಡಿ ಆಗ್ಬಿಡ್ತೈತಿ ಆಮೇಲೆ ಮೊದಲೇ ಈಗ ರಬಿ ಸೀಸನ್ ಥಂಡಿ ಚಾಲು ಆಗ್ತೈತಿ ಆ ಥಂಡಿಗೆ ಈ ಥಂಡಿಗೆ ಏನಾಗ್ತದೆ ಫುಲ್ ಏನಾಗ್ತದೆ ಹೂವು ಉದ್ರ ಚಾಲು ಆಗ್ತದೆ ನಮ್ಮ ಭೂಮಿ ಒಳಗೆ ಬೆಚ್ಚಗೆ ಕಾವು ಇರ್ಬೇಕು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಂದ್ರೆ OC ಅಂದ್ರೆ ಕಾವು ಇರ್ಬೇಕಾಗ್ತದೆ ಆ OC ಕಾರ್ಬನ್ ಕಂಟೆಂಟ್ ಕಡಿಮೆ ಇದ್ದದ ಕಾರಣ ಹೂವು ಉದ್ರ ಚಾಲು ಆಗ್ತದೆ ಅಂಥ ಟೈಮ್ನಾಗ ನೀವು ಮತ್ತು ಇವು ಕೆಮಿಕಲ್ ಹಾಕಿ ಎಲ್ಲ OC ಕಡಿಮೆ ಆಗ್ಬಿಟ್ಟದ್ರಿ ಅಂಥ ಟೈಮ್ನಾಗ ನೀವು ಹೂವು ಉದ್ರದ್ ಕಡಿಮೆ ಮಾಡ್ಬೇಕಂದ್ರೆ ಹೂವು ಉದ್ರಕ್ಕೆ ಹೇಳ್ಬೇಕಂದ್ರೆ ಕಡಿಮೆ ಸ್ಟಾಪ್ ಮಾಡಬೇಕು ನಿಮ್ಮ ಲಾಸ್ ಕಡಿಮೆ ಮಾಡ್ಬೇಕಂದ್ರೆ ಸರ್ ಹೇಳಿದಾಗ ಪಲ್ಸ್ ಮ್ಯಾಜಿಕ್ನು ಚೆನ್ನಾಗಿದೆ ಸರ್ ಆ್ಯಕ್ಚುಲಿ ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಇದ್ರೆ ಸರ್ ಇದು ಹೂವು ಉದ್ರದ್ದು ಸ್ಟಾಪ್ ಮಾಡಿಬಿಡ್ತದೆ ಆಮೇಲೆ ಇವು ಕಾಯಿ ಆಗೋದು ಗ್ರೋತ್ ಚೆನ್ನಾಗುತ್ತೆ ನೀವು ನೋಡಿರ್ಬೋದು ಸರ್ ನಾ ಪೈಲೆ ಸ್ಪ್ರೇ ಮಾಡಿದ್ರಿ ಅಂದ್ರೆ ಹೂವು ಏನು ಉದ್ರ ಹೂವು ಇದ್ದಿದ್ದು ಕಾಯಿ ಆತ ಚಾಲು ಆಯ್ತು ಬಿಲ್ಕುಲ್ ಇವೆಲ್ಲ ಏನೋ ಗ್ರೋತ್ ಬಿಲ್ಕುಲ್ 100% ಆಯ್ತವ್ರಿ ಹೌದು ಸರ್ ಫಾಸ್ಟ್ ಆಗ್ತದೆ ಫಾಸ್ಟ್ ಗ್ರೋತ್ ಸೊ ಅಲ್ಲಿ ಹೂವು ಉದ್ರ ಕಡಿಮೆ ಆಗ್ತದಲ್ಲ ಸರ್ ಓಕೆ ಸೊ ಈಗ ತನಕ ಈಗ ಹೂವು ಬಂದದ ಎಲ್ಲ ಬೆಳೆನೂ ಬಂದದ್ರಿ ಇನ್ನೊಂದು ಡೋಸ್ ಹೊಡಿತೀರಿ ಸರ್ ಈಗ ತನಕ ಅಂದಾಜ ಎಕರೆಗೆ ಎಷ್ಟು ಖರ್ಚು ಬಂದ ಸರ್ ನಿಮಗೆ ಎಕರೆಗೆ ಹಂಗೇನು ಎಲ್ಲ ಮಾಡಿದಾರೆ ಸೇದಿ ಅದು ಕಳೆನಾಶಕ ಅದು ಇದು ತೆಗೆದಂದ್ರೆ ಒಂದು 10-15 ಸಾವಿರ ಬಂದಿರ್ಬೋದು 10-15 ಸಾವಿರ ಈಗ ತನಕ ಬಟ್ 15-20 ಸಾವಿರ ಬರ್ತದೆ ರೀ ಎಲ್ಲ ಹೊಡ್ಲಾಕ ಮಾಡ್ಲಾಕ 20 ಸಾವಿರ ಬರ್ತದೆ ಅಂದ್ರೆ ನೀವು ಸದಿ ತೆಗಿಯೋ ಟೈಮ್ ಹುಲ್ಲಿನ ಔಷಧಿ ಏನು ಹೊಡೆದಿಲ್ಲ ನೀವು ಒಂದು ಸರ್ತಿ ಸ್ಪ್ರೇ ಮಾಡಿದ್ರಿ ಹುಲ್ಲಿನ ಔಷಧಿ ಒಂದು ಸರ್ತಿ ಮಾಡ್ರಿ ಆಮೇಲೆ ಕೈಲಿಂದ ತೆಗ್ಸಿರಿ ಕೈಲಿಂದ ತೆಗ್ಸಿ ಓಕೆ ಸರ್ ಸ್ನೇಹಿತರು ನೋಡ್ರಿ ಸರ್ ನೋಡ್ರಿ ಈಗ ತನಕ ಹೂವದ್ದು ಬಂದ ಕಾಯಿನಗಳು ಬಂದವ
ಎಕ್ಸ್ಪೆಕ್ಟೇಷನ್ ಎಷ್ಟು ಇದ್ದಿರ್ಬೋದು ಸರ್ ನಿಮ್ಮ ಅಂದಾಜ ಎಷ್ಟು ಬರ್ಬೋದು ಅಂತ ಹೇಳಿ ನೀವು ತಗ್ಸಿ ಇದು ಎಕರೆಗೆ 8ರಿಂದ 10 ಕ್ವಿಂಟಲ್ ಆಗ್ಬೋದು ರೀ. ಮಿನಿಮಮ್ ಅಷ್ಟೇ ಬರ್ತದೆ ಮಿನಿಮಮ್ 8 ಕ್ವಿಂಟಲ್ ಬರ್ತದೆ. ಯಾಕಂದ್ರೆ ಈ ವರ್ಷ ಮಳೆ ಎಲ್ಲ ಹಚ್ಚದಲ್ರಿ ಎಲ್ಲ ವಾತಾವರಣ ಬರೋಬರಿ ಇಲ್ಲ. ಇಲ್ಲ ಸರ್ ನಾನು ನೋಡಿದ ಪ್ರಕಾರ ನಿಮ್ಮ ಕಾಯಿಗೆ ಅಂದ್ರೆ ಮಿನಿಮಮ್ 10 ಮೇಲೆ ಹೋಗ್ತದೆ. ಅದೇ ಮಿನಿಮಮ್ ನಾರು ಹೇಳಿದ್ರಿ ಸ್ನೇಹಿತರನ್ನ ಕಟಾವ್ ಮಾಡೋ ಟೈಮ್ ಸರ್ ಹತ್ರನೂ ಬರ್ತೀನಿ. ಆಮೇಲೆ ಸರ್ದು ನಾವು ಫೀಡ್ಬ್ಯಾಕ್ನು ಅವಾಗೂ ತೊಗೋತೀವಿ ಎಷ್ಟು ಕ್ವಿಂಟಲ್ ಬಂದಂತ ಹೇಳಿ ಅದನ್ನು ನಿಮ್ಗೆ ಹೇಳ್ತೀವಿ ಸರ್ಗೆ. ಅದಕ್ಕೆ ಸರ್ಗೆ ಒಂದು ಹೇಳೋದೇನಂದ್ರೆ ನಮ್ಮ ರೈತರಿಗೆ ಏನು ಹೇಳ್ತೀರಿ ಸರ್ ತೊಗರಿ ಮಾಡ್ಬೇಕಂದ್ರೆ ಅವ್ರು ಏನೇನು ಪ್ರಿಕಾಷನ್ ಮಾಡಬೇಕು ಅವ್ರಿಗೆ ಏನು ಕಂಪಲ್ಸರಿ ಮಾಡಿದ್ರೆ ನಿಮ್ಮ ಇಳುವರಿ ಇನ್ಕ್ರೀಸ್ ಆಗ್ತದೆ ಅಂತ ಹೇಳಿ ಸರ್. ಯಾಕಂದ್ರೆ ಇಳುವರಿ ಚೆನ್ನಾಗಿ ಇಳುವರಿ 100% ಬರ್ತಾರೆ. ಆಮೇಲೆ ಸ್ಪೇಸಿಂಗ್ ಇಟ್ಟರೆ ಸ್ಪೇಸಿಂಗ್ 100% ಸರ್. ಇದೆಲ್ಲ ನಮ್ದೇ ಇಲ್ಲೇ ನೋಡತ್ತಾರೆ ಸರ್. ಅದೇ ಸರ್ ಅದಕ್ಕೆ ಅದು ಹೇಳೋದು ಸರ್ ರೈತರಿಗೆ ಬೀಜೋಪಚಾರ ಫಸ್ಟ್ ಮಾಡ್ರಿ. ಬೀಜೋಪಚಾರ ಮಾಡಿದ್ಮೇಲೆ ಸ್ಪೇಸಿಂಗ್ ಇಡ್ರಿ. ಅಂದ್ರೆ ಸಪೋಸ್ ಈಗ ನೋಡ್ರಿ ಇವೆಲ್ಲ ಕರಿಮಣ್ಣು ಅದಾವ ಸರ್ 8 ಫೀಟ್ ಇಟ್ಟಾರ ಗಿಡಲಿಗೆ ಸಾಲಿನ ಸಾಲ. ಆಮೇಲೆ ಗಿಡಲಿಗೆ 1.5 ಫೀಟ್ ಇಟ್ಟಾರ. ಆಮೇಲೆ ಸರ್ ನಾವು ಹೇಳಿದ್ವಿ ಚಂಡಿ ಚೂಟ ಟೈಮಿಗೆ 2 ಸರ್ತಿ ಚಂಡಿ ಚೂಟ್ರ ಅಂತ ಹೇಳಿ ಅವ್ರು 3 ಸರ್ತಿ ಚಂಡಿ ಚೂಟ್ರ. ಆದ್ರೆ ನೋಡ್ಬೇಕು ನೀವು ಬ್ರಾಂಚಸ್ಗಳು ಹೆಂಗದ ನಿಮ್ಗೆ ತೋರಿಸ್ತೀವಿ ನೀವು ಇದು ಮಾಡ್ರಿ. ಆಮೇಲೆ ಇದು ಲಾಸ್ಟಿಗೆ ನಿಮಗೆ ಕಂಪಲ್ಸರಿ ಇದು ಎಷ್ಟು ಇಳುವರಿ ಬಂದದ ಅದನ್ನು ಸರ್ ಬಾಯಿಲಿಂದ ನಿಮಗೆ ಹೇಳ್ತೀವಿ. ಅದನ್ನು ನಿಮಗೆ ವಿಡಿಯೋ ಒಂದು ಸಣ್ಣದು ಮಾಡ್ತೀವಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ರಿಕ್ವೆಸ್ಟು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಪೇಜ್ ನೋಡುತ್ತೆ ಅಂದರೆ ಫಾಲೋ ಮಾಡಿರಿ ಸರ್. ಸರ್ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಪಂಟಿಗಳು ಭಾಳ ಬಂದವ ಸರ್. ರೀ ಬಿಲ್ಕುಲ್ ಸರ್. ಸ್ವಲ್ಪ ತೋರಿಸಿ ಸರ್ ಪಂಟಿಗಳು. ಫಸ್ಟ್ ಕಟಿಂಗ್ ಇಲ್ಲಿಗೆ ಸರ್. ಎರಡನೇ ಕಟ್ಟಿಂಗ್ ಇಲ್ಲಿ ರೀ. ಮೂರನೇ ಕಟ್ಟಿ ಇಲ್ಲಿ ಮ್ಯಾಗ ಅದ ರೀ. ಮಾಲ ಅದ ಸರ್. ನೋಡಿರಿ ಪಂಟಿಗಳು ಎಷ್ಟು ಬಂದ ಒಂದು ಗಿಡಕ್ಕೆ ನೋಡಿ ಸರ್ ಇವೆಲ್ಲ. ಭಾರಿ ಬಂದ ನೋಡಿ ಸರ್. ಸರ್ ಭಾರಿ ಬಂದ ಸರ್. ಭಾರಿ ಬಂದದ್ರಿ. ಇದೆಲ್ಲ ಇದು ಬಂದ ಸರ್ ಎಲ್ಲ ಅಲ್ಲಿ ಒಳಗೆ ನೋಡ್ರಿ ಸರ್. ಒಳಗೆ ನೋಡ್ರಿ ಬೆಂಚಸ್ ಇದೆ ನೋಡಿ ಸರ್. ಸರ್ ಪಂಡಿಗಳು ಭಾಳ ಬಂದ. ರೀ ಬಿಲ್ಕುಲ್ ಸರ್. ಇವು ಸ್ವಲ್ಪ ತೋರಿಸಿ ಸರ್ ಪಂಡಿ. ಇವು ಫಸ್ಟ್ ಕಟ್ಟಿಂಗ್ ಇಲ್ಲಿಗೆ ಸರ್. ಎರಡನೇ ಕಟ್ಟಿಂಗ್ ಇಲ್ಲಿ ರೀ. ಮೂರನೇ ಕಟ್ಟಿ ಇಲ್ಲಿ ಮ್ಯಾಗ ಅದ ರೀ. ಮಾಲ ಅದ ಸರ್. ರೀ ನೋಡಿರಿ ಪಂಡಿಗಳು ಎಷ್ಟು ಬಂದ ಒಂದು ಗಿಡಕ್ಕೆ ನೋಡಿ ಸರ್ ಇವೆಲ್ಲ. ರೀ ಭಾರಿ ಬಂದ ನೋಡಿ ಸರ್.